ಅನ್ಕೊಳ್ತಾ ಅದನ್ನ ಅಲ್ಲಿಯೇ ಹುಗಿದು ಮನೆಗೆ ಹಿಂದಿರುಗದ. ನಡೆದದ್ದನ್ನ ತನ್ನ ಮಡದಿಗೆ ವಿವರಿಸಿದ. ಆತನ ಹೆಂಡತಿಗೆ ಇದನ್ನೆಲ್ಲ ಕೇಳಿ ಸಿಕ್ಕಾಪಟ್ಟೆ ಸಿಟ್ಟು ಬಂತು. ಅಯ್ಯೋ ದೇವ್ರೇ, ನಿಮ್ಮ ಬುದ್ಧಿಗೇನು ಮಂಕು ಬಡಿತು ಅಂತಲೇ ತಿಳಿಯೋದಿಲ್ವಲ್ಲ. ನಿಮಗೆ ಸೇರಬೇಕಾದ ಸಂಪತ್ತಲ್ಲದೆ ಹೋಗಿದ್ರೆ ನಿಮಗದು ಹೇಗಾದರೂ ಸಿಗುತ್ತೆ ಹೊಲದಲ್ಲಿ ಅಂತೀನಿ. ನಿಮ್ಮ ಬುದ್ಧಿ ಹೀಗೆ ಇದ್ರೆ ಈ ಜನ್ಮದಲ್ಲಿ ನಾವು ಹೊಟ್ಟೆ ತುಂಬ ಉಣ್ಣೋದಿಲ್ಲ ಅಂತೆಲ್ಲ ಕೂಗಾಡಿದ್ಲು. ರಾತ್ರಿ ಆತ ಮಲಗಿದ ನಂತರ ಒಂದು ಹಳೆಯ ಗಡಿಗೆ ತುಂಬ ಇದ್ದಲು ತುಂಡುಗಳನ್ನು ಹೊತ್ಕೊಂಡು ಹೊಲಕ್ಕೆ ಹೋದ್ಲು. ಆತ ಹೇಳಿದ ಸ್ಥಳವನ್ನು ನೆನ್ಪಿಟ್ಕೊಂಡು ಹೋಗಿ ಅಲ್ಲೇ ಅಗದ್ಲು. ಅಲ್ಲಿ ಆಕೆಗೆ ಬೆಳ್ಳಿಯ ನಾಣ್ಯ ತುಂಬಿದ ಗಡಿಗೆ ಸಿಕ್ಕಿತು. ಅದನ್ನು ಹೊರತೆಗೆದು ಬದಲಿಗೆ ಇದ್ದಲು ತುಂಬಿದ ಗಡಿಗೆಗಳನ್ನು ಅಲ್ಲಿರಿಸಿ ಮುಚ್ಚುವಂಥ ಉದ್ದೇಶ ಆಕೆಗಿತ್ತು. ಆದರೆ ಬೆಳ್ಳಿಯ ನಾಣ್ಯದ ಗಡಿಗೆ ಎಷ್ಟು ಭಾರ ಇತ್ತು ಅಂತಂದ್ರೆ ಅದನ್ನೆಳೆದು ಹೊರಗಿಡುವಷ್ಟರಲ್ಲಿ ಆಕೆಗೆ ಸಾಕಾಯಿತು. ಇದನ್ನು ಹೊತ್ತುಕೊಂಡು ಮನೆಗೆ ಹೋಗೋ ದೂರದ ಮಾತು ಅಂತಂದುಕೊಂಡ ಆಕೆ ನೇರವಾಗಿ ತನ್ನ ನೆರೆಮನೆ ಆತನಲ್ಲಿ ಹೋದ್ಲು. ಹೊಲದಲ್ಲಿ ತನ್ನ ಗಂಡನಿಗೆ ಬೆಳ್ಳಿ ನಾಣ್ಯದ ಗಡಿಗೆ ಸಿಕ್ಕಿದೆ ಅನ್ನೋದನ್ನ ಹೇಳಿ ಅದನ್ನ ಹೊತ್ಕೊಂಡು ಬಂದ್ರೆ ಅರ್ಧ ನೀನಿಟ್ಕೊಳ್ಬಹುದು ಅಂತ ಹೇಳಿದ್ಲು. ಮರುಕ್ಷಣದಲ್ಲೇ ನೆರೆಮನೆಯಾತ ಹೊಲಕ್ಕೆ ಓಡ್ದ. ಆಕೆ ಹೇಳಿದ ಜಾಗವನ್ನೇ ಗುರ್ತಿಟ್ಕೊಂಡು ಅಲ್ಲಿಗೆ ಹೋದ. ಆತನಿಗೆ ಬೆಳ್ಳಿಯ ರೂಪಾಯಿ ಗಡಿಗೆ ಮಾತ್ರ ಅಲ್ಲದೆ ಇದ್ದಲು ತುಂಬಿದ ಇನ್ನೊಂದು ಗಡಿಗೆನೂ ಅಲ್ಲಿರೋದು ಗೊತ್ತಿರಲಿಲ್ಲ. ಕತ್ತಲೆಯಲ್ಲಿ ಸಿಕ್ಕಿದ ಗಡಿಗೆಗೆ ಕೈ ಹಾಕದ. ಒಳಗೆ ಸಿಕ್ಕಿದ್ದು ಇದ್ದಲು ಚೂರುಗಳು. ಛೇ, ಎಂಥ ದುಷ್ಟ ಹೆಂಗಸು ಈಕೆ! ಸರಿ ರಾತ್ರಿ ಹೊತ್ತಿನಲ್ಲಿ ಇಂಥ ಕುಚೋದ್ಯ ಮಾಡ್ತಾಳಲ್ಲ ಅಂತ ಕೋಪಗೊಂಡಂಥ ಆತ ಆ ಗಡಿಗೆಯನ್ನು ಹೊತ್ಕೊಂಡು ತಂದು ಎಲ್ಲವನ್ನ ಆಕೆಯ ಮನೆಯ ಹೊಗೆಯ ಕೊಳವೆ ಒಳಗೆ ಸುರಿತೀನಿ ಅಂತ ನಿಶ್ಚಯ ಮಾಡಿಕೊಂಡ. ಹೊರಲಾರದಷ್ಟು ಭಾರವಾಗಿದ್ದ ಗಡಿಗೆಯನ್ನು ಹೊತ್ಕೊಂಡು ಬಂದ ಆತ ನಿಧಾನವಾಗಿ ಮನೆಯ ಮಾಡಿನ ಮೇಲೆ ಹತ್ತಿ ಗಡಿಗೆಯಲ್ಲಿದ್ದನ್ನೆಲ್ಲ ಹೊಗೆ ಕೊಳವೆ ಒಳಗೆ ಸುರಿದು ಮನೆಗೆ ಹೋಗಿ ನಿದ್ದೆ ಮಾಡ್ದ. ಬೆಳಿಗ್ಗೆ ಎದ್ದು ಬಂದ ರೈತನಿಗೆ ಅಚ್ಚರಿ ಕಾದಿತ್ತು. ಅರೆ, ತನ್ನ ಮನೆಯ ಹೊಗೆ ಕೊಳವೆ ಕೆಳಗೆ ಒಂದು ರಾಶಿ ಬೆಳ್ಳಿ ನಾಣ್ಯಗಳು! ಇದ್ದಿಲಿನ ಗಡಿಗೆಯನ್ನು ಹೊತ್ಕೊಂಡು ಬರೋ ಬದಲು ನೆರೆಮನೆಯಾತ ರಾತ್ರಿಯ ಕತ್ತಲಿನಲ್ಲಿ ಬೆಳ್ಳಿ ರೂಪಾಯಿಯ ಗಡಿಗೆಯನ್ನು ಹೊತ್ತು ತಂದಿದ್ದ. ಈಗ ರೈತನಿಗೆ ಈ ಸಂಪತ್ತು ತನ್ನದೇ ಅನ್ನೋದಕ್ಕೆ ಯಾವುದೇ ಅನುಮಾನ ಉಳಿದಿರಲಿಲ್ಲ. ತನ್ನದಲ್ಲ ಅಂತ ಪ್ರಾಮಾಣಿಕವಾಗಿ ಹೊಲದಲ್ಲೇ ಬಿಟ್ಟು ಬಂದರೂ ಸಹ ತನ್ನ ಮನೆಯೊಳಗೆ ಇದು ಬಂತು ಅಂತಾದರೆ ತನ್ನ ಅದೃಷ್ಟ ದೊಡ್ಡದು ಅಂತ ಅಂದ್ಕೊಂಡು ಆ ಸಂಪತ್ತನ್ನ ತೆಗೆದಿರಿಸಿಕೊಂಡ. ಆ ನಂತರ ತನ್ನ ಕುಟುಂಬದೊಂದಿಗೆ ಸುಖವಾಗಿ ಬದುಕಿದ.